ನಮಸ್ಕಾರ ಟೆಕ್ ಪ್ರಿಯರೇ, ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮಗೆ ಕಲಿಸಿಕೊಡುತ್ತೇವೆ ಹೇಗೆ ಮಾತಾಡುವ ಎಐ ಕ್ಯಾರೆಕ್ಟರ್ ಅನ್ನ ಕ್ರಿಯೇಟ್ ಮಾಡೋದು ಅಂತ. ಅದಕ್ಕಿಂತ ಮೊದಲು ಈ ವಿಡಿಯೋವನ್ನ ನೋಡ್ಕೊಂಡ್ ಬನ್ನಿ. ಹಾಯ್ ಕನ್ನಡಿಗರೇ, ನಾನು ಎಐ ಮೂಲಕ ನಿರ್ಮಿಸಲಾದ ಅವತಾರ್ ನನ್ನನ್ನು ಜ್ಞಾನ ಇನ್ ತಂತ್ರಜ್ಞಾನ ಚಾನೆಲ್ನಲ್ಲಿ ಸೃಷ್ಟಿಸಲಾಗಿದೆ. ನಿಮಗೆ ದೀಪಾವಳಿ ಶುಭಾಶಯ ಹೇಳಲು. ಈಗ ನಾನು ದೀಪಾವಳಿ ಶಾಪಿಂಗ್ ಮುಗಿಸಿ ಬಂದೆ. ಸಖತ್ ಹ್ಯಾಪಿ ಆಗಿದ್ದೀನಿ. ದೀಪಾವಳಿ ವೈಬ್ಸ್ ಚೆನ್ನಾಗಿದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ದೀಪಾವಳಿಯನ್ನು ಖುಷಿಯಾಗಿ ಆಚರಿಸಿ. ದೀಪಾವಳಿ ಎಂದರೆ ಕೇವಲ ದೀಪಗಳ ಹಬ್ಬ ಅಲ್ಲ, ಅದು ಮನಸ್ಸಿನ ಕತ್ತಲೆಯನ್ನು ದೂರ ಮಾಡುವ ಬೆಳಕಿನ ಸಂಭ್ರಮ. ನಿಮ್ಮ ಜೀವನವು ಈ ಬೆಳಕಿನಂತೆಯೇ ಹರ್ಷದಿಂದ ತುಂಬಿರಲಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ನಾವು ಕ್ರಿಯೇಟ್ ಮಾಡಿರೋ ಎಐ ಅವತಾರ್ ಕನ್ಸಿಸ್ಟೆಂಟ್ ಆಗಿದೆ, ಹಾಗೆಯೇ ಕನ್ನಡದಲ್ಲೇ ಮಾತನಾಡ್ತಿದೆ ಅಂತ. ಇದೇ ರೀತಿ ಎಐ ಅವತಾರ್ನ ನೀವು ಕೂಡ ಕ್ರಿಯೇಟ್ ಮಾಡಬಹುದು ವಿತ್ ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ನಿಮ್ಮ ಮೊಬೈಲ್ನಲ್ಲೇ. ಅದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ನಾವು 4 ಭಾಗಗಳಲ್ಲಿ ತೋರಿಸಿದ್ದೇವೆ. ಸೊ ತಪ್ಪದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನ ಇನ್ ತಂತ್ರಜ್ಞಾನ. ನಮಸ್ಕಾರ ಟೆಕ್ ಪ್ರಿಯರೇ, ಮೊದಲನೇ ಭಾಗದಲ್ಲಿ ನಾನು ನಿಮಗೆ ಹೇಗೆ ಎಐ ಫಿಮೇಲ್ ಅವತಾರ್ ಅಥವಾ ಮೇಲ್ ಅವತಾರ್ ಅನ್ನ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕಾಗಿ ನಾನು ಚಾಟ್ ಜಿಪಿಟಿ ಹಾಗೆ ಗೂಗಲ್ ಜೆಮಿನೈನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಕಂಪ್ಲೀಟ್ ಆಗಿ ಬ್ರೌಸರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಆ್ಯಪ್ ಯೂಸ್ ಮಾಡ್ತಾ ಇಲ್ಲ. ಸೊ ನೀವು ಕೂಡ ಬ್ರೌಸರ್ ಅಲ್ಲೇ ಈಸಿಯಾಗಿ ಆಕ್ಸೆಸ್ ಮಾಡಿ ಎಐ ಅವತಾರ್ನ ಜನರೇಟ್ ಮಾಡ್ಬೋದು. ಸೊ ಈಗ ಶುರು ಮಾಡೋಣ ಬನ್ನಿ. ಮೊದಲಿಗೆ ಗೂಗಲ್ ಅಲ್ಲಿ ಹೋಗಿ ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡಿ. ನಿಮಗೆ ಈ ತರ ಆಫಿಷಿಯಲ್ ಚಾಟ್ ಜಿಪಿಟಿ ವೆಬ್ಸೈಟ್ ಬರುತ್ತೆ, ಅದರಲ್ಲಿ ಎಂಟರ್ ಆಗಿ ನೀವು ಆಲ್ರೆಡಿ ಲಾಗಿನ್ ಆಗಿದ್ರೆ ಜಸ್ಟ್ ಇಲ್ಲಿ ಪ್ರಾಂಪ್ಟ್ ನ ಕೊಡಿ, ಪ್ರೊವೈಡ್ ಇಮೇಜ್ ಪ್ರಾಂಪ್ಟ್ ಫಾರ್ ಅ ಫೀಮೇಲ್ ಎಐ ಅವತಾರ್. ಇದರಲ್ಲಿ ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, 20 to 25 ಏಜ್ ಇರಬೇಕು ಅಂತ ಮೆನ್ಷನ್ ಮಾಡ್ತೀನಿ. ಹಾಗೇನೆ ಶುಡ್ ಬಿ ಕನ್ನಡ ಗರ್ಲ್ ವಿತ್ ಫೇರ್ ಸ್ಕಿನ್, ಡೀಸೆಂಟ್ ಲುಕ್ ಅಂತ ಕೊಡ್ತೀನಿ. ಹಾಗೆ ನೀವು ಇನ್ನೇನಾದ್ರೂ ಇನ್ನೂ ಎಕ್ಸ್ಟ್ರಾ ಕ್ಯಾರೆಕ್ಟರಿಸ್ಟಿಕ್ಸ್ ನ ಆಡ್ ಮಾಡಬೇಕು ಅಂದ್ರೆ ಆಡ್ ಮಾಡ್ಬೋದು. ಸದ್ಯಕ್ಕೆ ನನಗೆ ಇಷ್ಟು ಸಾಕು ಅನ್ಸುತ್ತೆ. ಇಲ್ಲಿ ನಿಮ್ ಮೇಲ್ ಎಐ ಅವತಾರ್ ಕೂಡ ಪ್ರಾಂಪ್ಟ್ ಕೂಡ ಜನರೇಟ್ ಮಾಡ್ಬೋದು. ಓಕೆ, ಈಗ ನಾವು ಇದನ್ನ ಪೇಸ್ಟ್ ಮಾಡೋಣ. ಸೊ ನಮಗೆ ಇಲ್ಲಿ ಪ್ರಾಂಪ್ಟ್ ರೆಡಿ ಆಗಿದೆ. ಸೊ ಇದನ್ನ ಕಾಪಿ ಮಾಡೋಣ. ಮೊದಲಿಗೆ ಈ ಪ್ರಾಂಪ್ಟ್ ನ ಕಾಪಿ ಮಾಡಿಬಿಟ್ಟು ಈಗ ಮತ್ತೆ ಹೋಗಿ ಗೂಗಲ್ ಜೆಮಿನೈ ಎಐ ಅಂತ ಸರ್ಚ್ ಮಾಡೋಣ. ಗೂಗಲ್ ಜೆಮಿನೈ ಓಪನ್ ಆಗುತ್ತೆ ನಿಮ್ಗೆ. ಸೊ ಇಲ್ಲಿ ನೀವು ಆಸ್ಕ್ ಜೆಮಿನಿ ಅಂತ ಇದೆಯಲ್ಲ, ಇಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲೇ ಕ್ರಿಯೇಟ್ ಇಮೇಜ್ ಅಂತ ಅಂದ್ರೂ ಬರುತ್ತೆ. ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಟ್ಟು ಇಲ್ಲಿ ಟೂಲ್ ಹತ್ರ ಹೋಗಿ ಡೀಪ್ ರಿಸರ್ಚ್, ಕ್ರಿಯೇಟ್ ವಿಡಿಯೋಸ್ ವಿತ್ ವಿಒ, ಕ್ರಿಯೇಟ್ ಇಮೇಜಸ್, ಕ್ಯಾನ್ವಾಸ್, ಗೈಡೆಡ್ ಲರ್ನಿಂಗ್ ಅಂತ ಇದೆಯಲ್ಲ, ಇಲ್ಲಿ ಕ್ರಿಯೇಟ್ ಇಮೇಜಸ್ ನ ಚೂಸ್ ಮಾಡಿ. ಸೊ ಈಗ ನಾವು ಆಗ್ಲೇ ಜನರೇಟ್ ಮಾಡಿರೋ ಪ್ರಾಂಪ್ಟ್ ನ ಪೇಸ್ಟ್ ಮಾಡೋಣ ಮತ್ತೆ ರನ್ ಮಾಡೋಣ. ಸೊ ಈಗ ಜನರೇಟಿಂಗ್ ಇಮೇಜ್ ಅಂತ ಬರ್ತಾ ಇದೆ. ಸೊ ವೇಟ್ ಮಾಡೋಣ. ಸೊ ಈಗ ನೀವು ನೋಡ್ಬೋದು, ನ್ಯಾಚುರಲಿ ಲುಕಿಂಗ್ ಒಂದು 20 to 25 ಇಯರ್ಸ್ ಫಿಮೇಲ್ ಎಐ ಅವತಾರ್ ನಮಗೆ ಜನರೇಟ್ ಆಗಿ ಜೆಮಿನೈ ಕೊಟ್ಟಿದೆ. ಸೊ ಬನಾನಾ ಎಐ ಟೂಲ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ನಿಮ್ಗೆ ಇಮೇಜಸ್ ಸಖತ್ತಾಗಿ ಬರುತ್ತೆ. ಸೊ ಇದ್ರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇದು ನಿಮ್ಗೆ ಒನ್ಲಿ 1:1 ರೇಷಿಯೋದಲ್ಲೇ ಇಮೇಜಸ್ ನ ಕೊಡುತ್ತೆ. ನಿಮ್ಗೇನಾದ್ರೂ ಯೂಟ್ಯೂಬ್ಗೆ ಬೇಕು 16:9 ಅಂದ್ರೆ ಇದರಲ್ಲಿ ಜನರೇಟ್ ಮಾಡೋಕ್ಕಾಗಲ್ಲ. ಸೊ ನಾನು ಜಸ್ಟ್ ಟಾಕಿಂಗ್ ಎಐ ಅವತಾರ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಮಗೆ ಇದು ಸೂಟೇಬಲ್ ಆಗಿದೆ. ಸೊ ನಮಗೆ ಇಷ್ಟು ಸಾಕು ಅನ್ಸುತ್ತೆ. ಸೊ ಈ ಇಮೇಜ್ ನ ನಾವು ಈ ಪಾರ್ಟ್ ಅಲ್ಲಿ ಡೌನ್ಲೋಡ್ ಮಾಡೋಣ. ಈಗ ನಾವು ಮುಂದಿನ ಪಾರ್ಟ್ ಕಡೆ ಹೋಗೋಣ. ನಾವು ಮುಂದಿನ ಪಾರ್ಟ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ ನೀವು ಯಾವ ತರ ಈ ಇಮೇಜ್ ನ ಅನಿಮೇಟ್ ಮಾಡಬಹುದು ಅಂತ.
ಭಾಗ 2ರಲ್ಲಿ ನಾವು ಆಗಲೇ ಜನರೇಟ್ ಮಾಡಿರೋ ಇಮೇಜ್ ಅನ್ನ ಯಾವ ರೀತಿ ಎನಿಮೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಅದಕ್ಕಾಗಿ ನಾವು ಮೊದಲಿಗೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಗೂಗಲ್ ಎಐ ವಿಸ್ಕ್ ನ ಯೂಸ್ ಮಾಡೋಣ. ನೀವು ನೋಡ್ಬೋದು ಗೂಗಲ್ ಆಪ್ಸ್ ಅಂತ ನಿಮಗೆ ಮೊದಲನೇ ಆಪ್ಷನ್ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಈ ತರ ಇಂಟರ್ಫೇಸ್ ಕಾಣಸಿಗುತ್ತೆ. ಇದರಲ್ಲಿ ನಿಮಗೆ ಗೂಗಲ್ ಎಐ ವಿಸ್ಕ್, ಫ್ಲೋ, ಹಾಗೆ ಇಮೇಜ್ ಎಫೆಕ್ಟ್ಸ್, ಹಾಗೆ ಮ್ಯೂಸಿಕ್ ಎಫೆಕ್ಟ್ಸ್ ನಿಮಗೆ ಕಾಣಸಿಗುತ್ತದೆ. ನಾವು ಈಗ ಲಾಂಚ್ ವಿಸ್ಕ್ ಅನ್ನ ವಿಸ್ಕ್ ಅಲ್ಲಿ ನಾವು ಆಲ್ರೆಡಿ ಜನರೇಟ್ ಮಾಡಿರೋ ಇಮೇಜ್ ಅನ್ನ ಎನಿಮೇಟ್ ಮಾಡೋಣ. ಅದಕ್ಕಾಗಿ ನಾವು ಫಸ್ಟ್ ಎಂಟರ್ ದ ಟೂಲ್ ಅನ್ನ, ನಿಮಗೆ ಈ ತರ ಇಂಟರ್ಫೇಸ್ ಕಾಣಸಿಗುತ್ತದೆ. ಇಲ್ಲಿ ಆಡ್ ಇಮೇಜ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಬೋದು ಸಬ್ಜೆಕ್ಟ್, ಸೆನ್ಸ್ ಮತ್ತೆ ಸ್ಟೈಲ್ ಅಂತ ಇದೆ. ಇಲ್ಲೇ ನೀವು ಆಡ್ ಮಾಡ್ಬೋದು. ನಾನು ನಿಮಗೆ ಸಿಂಪಲ್ ಆಗಿ ಆಲ್ರೆಡಿ ನಾವು ಇಮೇಜ್ ಜನರೇಟ್ ಮಾಡಿರೋದ್ರಿಂದ, ಸೊ ಜಸ್ಟ್ ಇಲ್ಲಿ ನೀವು ನೋಡ್ಬೋದು ಪೆನ್ಸಿಲ್ ಸಿಂಬಲ್ನ. ಇಲ್ಲಿ ನೀವು ಪ್ರಾಂಪ್ಟ್ ಕೂಡ ಬರೆದು ಇಮೇಜ್ ಜನರೇಟ್ ಮಾಡ್ಬೋದು. ನಾವು ಆಲ್ರೆಡಿ ಇಮೇಜ್ ಜನರೇಟ್ ಮಾಡಿರೋದ್ರಿಂದ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಆಗಲೇ ಜನರೇಟ್ ಮಾಡಿರೋ ಇಮೇಜ್ ಅನ್ನ ಚೂಸ್ ಮಾಡೋಣ. ಸೊ ಈಗ ಈ ಇಮೇಜ್ ನಿಮಗೆ ಲೋಡ್ ಆಗ್ತಾ ಇದೆ. ಈ ಇಮೇಜ್ ಅನ್ನ ಅದು ಅನಲೈಸ್ ಮಾಡಿ ಸೇವ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಪೆನ್ಸಿಲ್ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಲ್ ಅನ್ನಿ ಕಾಪಿ ಮಾಡ್ಕೊಳ್ಳಿ ಈ ಪ್ರಾಂಪ್ಟ್ ನ, ಮತ್ತೆ ಕ್ಲೋಸ್ ಮಾಡಿ. ಈಗ ಇದನ್ನು ಕ್ಲೋಸ್ ಮಾಡಿ. ನೀವು ನೋಡ್ಬೋದು ಆಲ್ರೆಡಿ ನಮ್ಮ ಇಮೇಜ್ ಆಡ್ ಆಗಿದೆ. ಈಗ ಡಿಸ್ಕ್ರೈಬ್ ಯುವರ್ ಐಡಿಯಾ ಆರ್ ರೋಲ್ ದ ಡೈಸ್ ಫಾರ್ ಪ್ರಾಂಪ್ಟ್ ಐಡಿಯಾಸ್ ಅಂತ ಇದೆಯಲ್ಲ, ಇಲ್ಲಿ ಆಗ್ಲೇ ಕಾಪಿ ಮಾಡಿರೋ ಕಂಪ್ಲೀಟ್ ಡೀಟೇಲ್ ನ ಪೇಸ್ಟ್ ಮಾಡೋಣ, ಮತ್ತೆ ಜನರೇಟ್ ಅಂತ ಮಾಡೋಣ. ಸೊ ಈಗ ನಮ್ಮ ಇಮೇಜಸ್ ಜನರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಈಗ ನಮ್ಮ ಇಮೇಜಸ್ ಜನರೇಟ್ ಆಗಿ ಬಂದಿದೆ. ಇವು ಸೂಟೇಬಲ್ ಆಗಿವೆ ನೀವು ಎನಿಮೇಟ್ ಮಾಡಕ್ಕೆ. ಸೊ ನೀವು ಸೇಮ್ ಇಮೇಜ್ ಅನ್ನ ಡಿಫರೆಂಟ್ ಸಿನಾರಿಯೋಗೆ ಯೂಸ್ ಮಾಡ್ತೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಸೇಮ್ ಇಮೇಜ್ ಶಾಪಿಂಗ್ ಮಾಡ್ತಿರೋ ತರ, ಸೇಮ್ ಇಮೇಜ್ ಟ್ರಾವೆಲ್ ಮಾಡ್ತಿರೋ ತರ, ಸೇಮ್ ಇಮೇಜ್ ಲಾಗಿಂಗ್ ಮಾಡೋತಿರೋ ತರ ನೀವು ಜನರೇಟ್ ಮಾಡಬಹುದು. ಅದಕ್ಕಾಗಿ ನೀವು ಮೊದಲಿಗೆ ಇಲ್ಲಿ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಸೀಡ್ ವ್ಯಾಲ್ಯೂನ ಲಾಕ್ ಮಾಡಿಬಿಟ್ರೆ ಆಯ್ತು. ಸೊ ಈಗ ನಿಮ್ಮ ಇಮೇಜ್ ಲಾಕ್ ಆಗಿದೆ. ನೀವು ಎಷ್ಟೇ ಇಮೇಜ್ ಜನರೇಟ್ ಮಾಡಿದ್ರು ಸೇಮ್ ಫೇಸ್ ಕ್ಯಾರೆಕ್ಟರ್ ಇರೋ ಇಮೇಜನ್ನೇ ಜನರೇಟ್ ಆಗುತ್ತೆ. ಸೊ ಈಗ ನಮ್ಮ ಇಮೇಜ್ ರೆಡಿ ಇದೆ. ಈಗ ನಾವು ಇದನ್ನ ಎನಿಮೇಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ವಿಡಿಯೋ ಆಪ್ಷನ್ ಇದೆ. ಈಗ ನಾವು ಸೀಡ್ ವ್ಯಾಲ್ಯೂನ ಸೇವ್ ಮಾಡಿದೀವಿ. ಈಗ ಈ ಇಮೇಜಸ್ ನ ನಾವು ಎನಿಮೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಅದಕ್ಕಾಗಿ ನೀವು ಇವೆರಡರಲ್ಲಿ ಒಂದು ಇಮೇಜ್ ಅನ್ನ ಚೂಸ್ ಮಾಡಿ. ಚೂಸ್ ಮಾಡಿಬಿಟ್ಟು ನಾನು ಮೊದಲನೇ ಇಮೇಜ್ ಅನ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಈಗ ನಾವು ಇಲ್ಲಿ ಪ್ರಾಂಪ್ಟ್ ಕೊಡಬೇಕು ಅಷ್ಟೇನೆ. ಸೊ ಜಸ್ಟ್ ಇಲ್ಲಿ ಎನಿಮೇಟ್ ದಿಸ್ ಇಮೇಜ್ ಸೂಟ್ಸ್ ಫಾರ್ ಲಾಗಿಂಗ್ ಅಂತ ಕೊಡ್ತಾ ಇದ್ದೀನಿ. ನಾನು ಸಿಂಪಲ್ ಪ್ರಾಂಪ್ಟ್ನೇ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಕನ್ಫ್ಯೂಸ್ ಜಾಸ್ತಿ ಆಗಬಾರ್ದು ಅಂತ ಜಸ್ಟ್ ನೀವು ಇದನ್ನ ರನ್ ಮಾಡಿದ್ರೆ ನಮ್ಮ ಫ್ರೀ ಆಗಿ ವಿಡಿಯೋ ಜನರೇಟ್ ಆಗೋಕ್ಕೆ ಎನಿಮೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೇಟ್ ಮಾಡೋಣ. ಸೊ ನಮ್ಮ ವಿಡಿಯೋ ಈಗ ರೆಡಿ ಆಗಿದೆ. ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಲಾಗಿಂಗ್ಗೆ ಸೂಟೇಬಲ್ ಆಗೋ ತರ ಎನಿಮೇಟ್ ಆಗಿದೆ ಅಂತ. ಸೊ ಈಗ ನಾವು ಈ ಎನಿಮೇಟೆಡ್ ಇಮೇಜ್ ಅನ್ನ ಡೌನ್ಲೋಡ್ ಮಾಡೋಣ. ಸೊ ಇದಿಷ್ಟು ಈ ವಿಡಿಯೋದ ಭಾಗವಾಗಿತ್ತು. ನಾವು ಮುಂದಿನ ಭಾಗದಲ್ಲಿ ನಿಮಗೆ ಯಾವ ರೀತಿ ವಾಯ್ಸ್ ಓವರ್ನ ಜನರೇಟ್ ಮಾಡ್ಬೋದು ಅಂತ ತೋರಿಸ್ತೀವಿ. ಆ ಜನರೇಟ್ ಮಾಡಿರೋ ವಾಯ್ಸ್ ಓವರ್ನ ಕೊನೆಗೆ ಎಲ್ಲವನ್ನು ಯೂಸ್ ಮಾಡಿ ಯಾವ ರೀತಿ ಟಾಕಿಂಗ್ ಅವತಾರ್ ಆಗಿ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀವಿ. ಥ್ಯಾಂಕ್ ಯು.
ಈ ಭಾಗದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ನಾವು ಆಲ್ರೆಡಿ ಅನಿಮೇಟ್ ಮಾಡಿರೋ ವಿಡಿಯೋಗೆ ವಾಯ್ಸ್ ಓವರ್ನ ಕ್ರಿಯೇಟ್ ಮಾಡಬೇಕು ಅಂತ. ಸೊ ನಾನು ಈ ವಾಯ್ಸ್ ಓವರ್ನ ಕನ್ನಡದಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಮೊದಲಿಗೆ ನಾವು ಗೂಗಲ್ ಹೋಗ್ಬಿಟ್ಟು ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅಂತ ಟೈಪ್ ಮಾಡೋಣ. ನೀವು ಇಲ್ಲಿ ಎಂಟರ್ ದ ಟೆಕ್ಸ್ಟ್, ನೀವು ಟೆಕ್ಸ್ಟ್ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಟ್ರಾನ್ಸ್ಲೇಷನ್ ಬರುತ್ತೆ. ಅದನ್ನ ಕಾಪಿ ಮಾಡಿಬಿಟ್ಟು ನಾವು ನೆಕ್ಸ್ಟ್ AI ಟೂಲ್ಗೆ ಹೋಗೋಣ. ಮೊದಲಿಗೆ ಇಲ್ಲಿ ನಾನು ಟೆಕ್ಸ್ಟ್ ಏನ್ ಕೊಡಬೇಕು ಅಂತ ಟೈಪ್ ಮಾಡ್ತೀನಿ. ನೀವು ಟೆಕ್ಸ್ಟ್ ಕೊಡಿ, ಹಾಯ್ ಐ ಆಮ್ ಆನ್ AI avatar created by ಜ್ಞಾನ ಇನ್ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್. ಇದರ ಡಬಲ್ ಕೋಟಲ್ ಆಡ್ ಮಾಡ್ತೀನಿ, ಅದರಿಂದ ಈಸಿಯಾಗಿ ಚಾನಲ್ ನೇಮ್ ಗೊತ್ತಾಗುತ್ತೆ. ಸೊ ಹಾಯ್, ನಾನು ಜ್ಞಾನ ಇನ್ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ ರಚಿಸಿದ AI ಅವತಾರ ಅಂತ ನಿಮಗೆ ಕನ್ನಡದಲ್ಲಿ ಬಂತು. ಸೊ ಇದನ್ನ ಕಾಪಿ ಮಾಡಿ, ಸೊ ಈ ಸೇಮ್ನ ಈಗ ನಾನು ವಾಯ್ಸ್ ಓವರ್ ಆಗಿ ಕನ್ವರ್ಟ್ ಮಾಡ್ತೀನಿ. ಅದಕ್ಕಾಗಿ ನಾವು ಮೊದಲಿಗೆ ಗೂಗಲ್ AI ಸ್ಟುಡಿಯೋಗೆ ಹೋಗೋಣ. ಗೂಗಲ್ AI ಸ್ಟುಡಿಯೋ ಅಂತ ಟೈಪ್ ಮಾಡಿ ಗೂಗಲ್ AI ಸ್ಟುಡಿಯೋಗೆ ಫಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಕಂಟಿನ್ಯೂ ಅಂತ ಅನ್ನಿ. ಸೊ ಇಲ್ಲಿ ನೀವು ವಾಟ್ಸ್ ನ್ಯೂ ನಲ್ಲಿ ನೋಡು, ಟ್ರೈ ನ್ಯಾನೋ ಬನಾನಾ ವಿಒ 3.1 ಫೆಚ್ ಇನ್ಫಾರ್ಮೇಶನ್ ವಿತ್ URL. ಇಲ್ಲಿ ನೋಡ್ಬೋದು ಜನರೇಟಿವ್ ನೇಟಿವ್ ಸ್ಪೀಚ್ ವಿತ್ ಜೆಮಿನೈ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಸ್ಪೀಕರ್ 1 ಸ್ಪೀಕರ್ 2 ಅಂತ ಇದೆ. ಸೊ ಇದರಲ್ಲಿ ನಾವು ಸ್ಪೀಕರ್ 1, ಇಲ್ಲಿ ನಾವು ಸಿಂಗಲ್ ಸ್ಪೀಕರ್ನ ಚೂಸ್ ಮಾಡೋಣ. ಇಲ್ಲಿ ನಿಮಗೆ ಯಾವ ವಾಯ್ಸ್ ಬೇಕು, ಇಲ್ಲಿ ನಿಮಗೆ ಸಬ್ಜೆಕ್ಟ್ಸ್ ಇದೆ, ಇದರಲ್ಲಿ ಯಾವ್ದಾದ್ರು ಚೂಸ್ ಮಾಡ್ಕೋಬಹುದು. ನಾನು ಇದರಲ್ಲಿ ಡೆಸ್ಪಿನಾ ಅಂತ ಇದೆ, ಸ್ಮೂತ್ ಅಂಡ್ ಮಿಡಲ್ ಪಿಚ್, ಅದನ್ನ ಚೂಸ್ ಮಾಡ್ಕೊಂತೀನಿ. ಈಗ ನೀವು ಇಲ್ಲಿ ಟೆಕ್ಸ್ಟ್ ನ ಪೇಸ್ಟ್ ಮಾಡೋಣ. ಸೊ ಹಾಯ್, ನಾನು ಜ್ಞಾನ ಇನ್ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ ರಚಿಸಿದ AI ಅವತಾರ ಅಂತ ಬಂದಿದೆ. ಇದನ್ನ ರನ್ ಅಂತ ಕೊಡೋಣ. ಯಾವ ರೀತಿ ಬರಂದ ಅಂತ ನೋಡೋಣ. ಅವತಾರ. ಹಾಯ್, ಹಾಯ್, ನಾನು ನಾನು ಜ್ಞಾನ ಇನ್ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ ರಚಿಸಿದ ಅವತಾರ. ಸೊ ನೋಡಿದ್ರಲ್ಲ ಯಾವ ತರ ನಿಮ್ಗೆ ವಾಯ್ಸ್ ಓವರ್ ಜನರೇಟ್ ಆಗಿದೆ ಅಂತ. ಇದನ್ನ ನಾವು ಡೌನ್ಲೋಡ್ ಮಾಡೋಣ. ಸೊ ಈಗ ನಾವು ಮೊದಲನೇ ಭಾಗದಲ್ಲಿ ಯಾವ ರೀತಿ AI ಅವತಾರ್ ಇಮೇಜ್ ನ ಜನರೇಟ್ ಮಾಡೋದಂತ ತಿಳ್ಕೊಂಡ್ವಿ. ಎರಡನೇ ಭಾಗದಲ್ಲಿ ನಾವು ಯಾವ ರೀತಿ ಅದನ್ನ ಎನಿಮೇಟ್ ಮಾಡೋದಂತ ತಿಳ್ಕೊಂಡ್ವಿ. ಈ ಮೂರನೇ ಭಾಗದಲ್ಲಿ ಹೇಗೆ ನೀವು ವಾಯ್ಸ್ ಓವರ್ ನ ಕ್ರಿಯೇಟ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಈಗ ನಾಲ್ಕನೇ ಭಾಗದಲ್ಲಿ ಇವೆಲ್ಲವನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ನೀವು ಮಾತಾಡುವ AI ಅವತಾರನ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಈ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ, ಆಗ್ಲೇ ನಾವು ಜನರೇಟ್ ಮಾಡಿರೋ ಎನಿಮೇಟೆಡ್ ವಿಡಿಯೋ ಹಾಗೆ ವಾಯ್ಸ್ ಓವರ್ನ ಕಂಬೈನ್ ಮಾಡಿ ಯಾವ ರೀತಿ ಮಾತಾಡೋ AI ಅವತಾರ್ ಕ್ರಿಯೇಟ್ ಮಾಡ್ಬೋದು ಅಂತ. ಅದಕ್ಕಾಗಿ ನಾನು ಯೂಸ್ ಮಾಡ್ತಾ ಇರೋ ಟೂಲ್ ಬಂದ್ಬಿಟ್ಟು ಡ್ರೀಮ್ ಫೇಸ್ AI ಅಂತ. ಸೊ ಇಲ್ಲಿ ನಿಮಗೆ ಬರೋ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣಸಿಗುತ್ತೆ. ಸ್ಟಾರ್ಟ್ ನಾವು ಅಂತ ಅನ್ನಿ. ಇಲ್ಲಿ ಅವತಾರ್ ವಿಡಿಯೋ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಆಪ್ಷನ್ ನೋಡ್ತಿರ್ಬೋದು, ಆಡ್ ಅಂತ ಆಪ್ಷನ್ ಇದೆ. ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಜನರೇಟ್ ಮಾಡಿರೋ ಅನಿಮೇಟೆಡ್ ವಿಡಿಯೋನ ಇಲ್ಲಿ ಆಡ್ ಮಾಡೋಣ. ಈಗ ನಮ್ಮ ಬ್ಯಾಕ್ ಗ್ರೌಂಡ್ ಲೋಡ್ ಆಗಿದೆ. ನಾವು ಆಲ್ರೆಡಿ ಫಸ್ಟ್ ಜನರೇಟ್ ಮಾಡಿರೋ ಅನಿಮೇಟೆಡ್ ವಿಡಿಯೋ ಈಗ ಲೋಡ್ ಆಗಿದೆ. ಈಗ ನಾವು ಜನರೇಟ್ ಮಾಡಿರೋ ವಾಯ್ಸ್ ಓವರ್ನ ಆಡ್ ಮಾಡೋಣ. ಸೊ ಇಲ್ಲಿ ನೀವು ಟೆಕ್ಸ್ಟ್ ಇಂದ ಕೂಡ ಆಡಿಯೋ ಜನರೇಟ್ ಮಾಡ್ಬೋದು, ಇಲ್ಲ ಆಡಿಯೋನೇ ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು. ನಾವು ಆಲ್ರೆಡಿ ಆಡಿಯೋನ ಜನರೇಟ್ ಮಾಡಿರೋದ್ರಿಂದ ನಾವು ಡೈರೆಕ್ಟ್ ಆಗಿ
ಆಡಿಯೋನ ಇಲ್ಲಿ ಪೇಸ್ಟ್ ಮಾಡೋಣ. ಸೊ ಕನ್ಫರ್ಮ್ ಅಂದ್ಬಿಟ್ಟು ಈಗ ನಾವು ಜನರೇಟ್ ಅಂತ ಕ್ಲಿಕ್ ಮಾಡೋಣ. ಸೊ ನಮ್ಮ ಟಾಕಿಂಗ್ ಎ ಅವತಾರ್ ಈಗ ಜನರೇಟ್ ಆಗ್ತಾ ಇದೆ. ನಮ್ಮ ಎ ಅವತಾರ್ ಈಗ ರೆಡಿ ಆಗಿದೆ. ಟಾಕಿಂಗ್ ಎ ಅವತಾರ್ ರೆಡಿ ಆಗಿದೆ. ಈಗ ಅದನ್ನ ಪ್ಲೇ ಮಾಡಿ ತೋರಿಸ್ತೀನಿ. Janana in Tantrajnana YouTube channel Rakasida AI Avatara. ಸೊ ಈಗ ನೋಡಿ Hi Nanu, Janana in Tantrajnana YouTube channel Rakasida AI Avatara. ನೋಡಿದ್ರಲ್ಲ, ಈ ರೀತಿ ನೀವು ಸುಲಭವಾಗಿ ಎ ಅವತಾರ್ ಅಂದ್ರೆ ಮಾತಾಡೋ ಎ ಅವತಾರ್ನ ಕ್ರಿಯೇಟ್ ಮಾಡಬಹುದಾಗಿದೆ. ಇದಿಷ್ಟು ಈ ವಿಡಿಯೋದಲ್ಲಿ ನಾವು ಕವರ್ ಮಾಡಿದ ಮಾಹಿತಿ ಆಗಿತ್ತು. ವಿ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಗೆ ಎ ಕ್ಯಾರೆಕ್ಟರ್ ಇಮೇಜ್ ಅನ್ನ ಜನರೇಟ್ ಮಾಡೋದು, ಹಾಗೆಯೇ ಆ ಜನರೇಟ್ ಮಾಡಿರೋ ಇಮೇಜ್ ಅನ್ನ ಯಾವ ರೀತಿ ನೀವು ಎನಿಮೇಟ್ ಮಾಡ್ಬೋದು, ಆ ಎನಿಮೇಟ್ ಮಾಡಿರೋ ಕ್ಯಾರೆಕ್ಟರ್ಗೆ ಯಾವ ರೀತಿ ವಾಯ್ಸ್ ಓವರ್ನ ಜನರೇಟ್ ಮಾಡೋದು, ಹಾಗೆ ಅದನ್ನ ಫೈನಲ್ ಆಗಿ ಯಾವ ರೀತಿ ಮಾತಾಡುವ ಎ ಕ್ಯಾರೆಕ್ಟರ್ ಆಗಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಟ್ವಿ. ನಮ್ಮ ಎಫರ್ಟ್, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.